ಉಡ್ತಾ ಪಂಜಾಬ್ ಆಗ್ತಿದೆಯಾ ಕುಂದಾನಗರಿ? ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಸಿಗ್ತಾ ಇದೆಯಾ ಗಾಂಜಾ ಸೇವಿಸ್ತಾ ಇದ್ದವರಲ್ಲಿ ವಿದ್ಯಾರ್ಥಿಗಳೇ ಹೆಚ್ಚಾಗಿದ್ದಾರೆ. ನಾವು ಬೆಂಗಳೂರಲ್ಲಿ ನೋಡ್ತಾ ಇದ್ದೀವಿ, ಈಗ ಬೆಳಗಾವಿ ಸರದಿ. ಉಡ್ತಾ ಪಂಜಾಬ್ ಆಗ್ತಿದೆಯಾ? ಹಾಗಾದ್ರೆ ಇದು ಕಂಡಲ್ಲಿ ಗಾಂಜಾ ಸಾಗಾಟ ನಡೀತಾ ಇದೆಯಾ? ಬೆಚ್ಚಿ ಬೀಳುವಂತಹ ಅಂಶ ಅಂದರೆ ಎಲ್ಲ ಸ್ಟೂಡೆಂಟ್ಸ್ ಇದ್ದಾರೆ. ಡ್ರಗ್ಸ್ ಮುಕ್ತ ಬೆಳಗಾವಿಗೆ ಪೊಲೀಸ್ ಕಮಿಷನರ್ ಪಣ ತೊಟ್ಟಿದ್ದಾರೆ. ವಿದ್ಯಾರ್ಥಿಗಳನ್ನು ರಕ್ಷಿಸೋಕೆ ವೈದ್ಯಕೀಯ ಪರೀಕ್ಷೆಗೆ ಪ್ಲಾನ್ ಮಾಡಿದ್ದಾರೆ. ರಕ್ತ ತಪಾಸಣೆ, ಆರೋಗ್ಯ ತಪಾಸಣೆ, ನಡವಳಿಕೆ ಮೇಲೆ ನಿಗಾ ಇಟ್ಟಿದ್ದಾರೆ. ಪ್ರತಿ ಸೆಮಿಸ್ಟರ್ನ ಶೇಕಡ 10% ವಿದ್ಯಾರ್ಥಿಗಳ ವೈದ್ಯಕೀಯ ಪರೀಕ್ಷೆ ಮಾಡಲಾಗಿದೆ. ಬೆಳಗಾವಿ ಡಿಸಿಗೆ ಪತ್ರವನ್ನು ಬರೆದಿದ್ದಾರೆ. ಅಂದರೆ ನೆಕ್ಸ್ಟ್ ಮಾಡ್ತಾರೆ ಕಮಿಷನರ್ ಭೂಷಣ್ ಬೋರ್ಸೆ ಅವರು. ಯಾಕಂದರೆ ಆಗಬೇಕು. ಮೊನ್ನೆ ಉಡುಪಿ ಆ ಭಾಗದಲ್ಲಿ ನೋಡಿದ್ವಿ ನಾವು. ಟೆಸ್ಟ್ ಮಾಡಿದಾಗ ಬಹುತೇಕ ವಿದ್ಯಾರ್ಥಿಗಳು ಗಾಂಜಾ ಡ್ರಗ್ಸ್ ಸೇವನೆ ಮಾಡ್ತಿದ್ರು ಅನ್ನೋದು ಗೊತ್ತಾಗಿತ್ತು. ಹಾಗಾಗಿನೇ ಪೋಷಕರು ಕೂಡ ಇದು ಆತಂಕವನ್ನು ತರಿಸಿತ್ತು. ಈಗ ಬೆಳಗಾವಿಯಲ್ಲಿ ಈ ಪೆಡ್ಲರ್ಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಅದು ಮೂಲ ಎಲ್ಲಿಂದ ಬರ್ತಾ ಇದೆ, ಎಲ್ಲಿಗೆ ಹೋಗ್ತಾ ಇದೆ, ಯಾವ ಮಾರ್ಗದ ಮೂಲಕ ಬರ್ತಾ ಇದೆ, ಸ್ಥಳೀಯವಾಗಿ ಏನಾದರೂ ರೆಡಿ ಆಗ್ತಿದೆಯಾ? ಯಾಕಂದರೆ ಗಾಂಜಾನ ಕಣ್ಣಲ್ಲೆಲ್ಲ ಈಗ ಬೆಳೀತಾ ಇದ್ದಾರೆ ಅಕ್ರಮವಾಗಿ. ಮತ್ತು ಈ MDMA ಟ್ಯಾಬ್ಲೆಟ್ಸ್ ಇದಾವಲ್ಲ, ಅದನ್ನು ಡಾರ್ಕ್ ವೆಬ್ಬಲ್ಲಿ ಏನೋ ವೆಬ್ಸೈಟು ಅವೆಲ್ಲ ಗ್ರೂಪ್ ಮಾಡಿಕೊಂಡು ತರಿಸುವಂಥ ಕೆಲಸಗಳು ಕೂಡ ನಡೀತಾ ಇದೆ. ಅದು ಕಾಲೇಜಿನ ಆವರಣದ ಸುತ್ತಮುತ್ತಲೂ ಕೂಡ ನಡೀತಾ ಇರೋದು ಮತ್ತಷ್ಟು ಆತಂಕವನ್ನು ಹೆಚ್ಚು ಮಾಡಿದೆ. ಈಗ DC ಅವ್ರಿಗೆ ಪತ್ರ ಬರೆದಿದ್ದಾರೆ ಕಮಿಷನರ್ ಅವರು, ಅವಕಾಶ ಕೊಡಿ ಅಂತೇಳಿ. ಶಾಲಾ ಕಾಲೇಜಿನಲ್ಲಿ ಆ್ಯಂಟಿ ಡ್ರಗ್ಸ್ ಕಮಿಟಿ ರಚನೆಗೆ ಜಿಲ್ಲಾಡಳಿತ ಈಗ ಸೂಚನೆಯನ್ನು ಕೊಟ್ಟಿದೆ. ಪತ್ರವನ್ನು ಬರೆಯಲಾಗಿತ್ತು. ಶಿಕ್ಷಣ ಇಲಾಖೆ ಹಾಗೆ ಉನ್ನತ ಶಿಕ್ಷಣ ಇಲಾಖೆ ಮತ್ತು ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಜಿಲ್ಲಾಡಳಿತ ಈ ಸೂಚನೆಯನ್ನು ಹೊರಡಿಸಿರೋದು. ಪೊಲೀಸ್ ಅಧಿಕಾರಿಗಳು, ಪ್ರಿನ್ಸಿಪಲ್ಗಳು, ಪೋಷಕರು, ವಿದ್ಯಾರ್ಥಿಗಳನ್ನು ಒಳಗೊಂಡಂಥ ಕಮಿಟಿಗೆ ಈಗ ಸೂಚನೆ ಹೋಗಿದೆ. ವಿದ್ಯಾರ್ಥಿಗಳ ಚಲನವಲನ, ಆರೋಗ್ಯದ ಮೇಲೆ ನಿಗಾ ಇಡೋಕೆ ನಿರ್ಧಾರ ಮಾಡಿದ್ದಾರೆ. 2025ರಲ್ಲಿ ನಾವು ನಾರ್ಕೋಟಿಕ್ಸ್ ಮುಕ್ತ ಬೆಳಗಾವಿ ಮಾಡೋಣ ಅಂತ ನಿರ್ಧಾರ ಮಾಡಿದ್ದೀವಿ ಮತ್ತು ಆ ದಿಕ್ಕಿನಲ್ಲಿ ಸಾಕಷ್ಟು ಪ್ರಯತ್ನ ಕೂಡ ಮಾಡಿದ್ದೀವಿ. ಒಟ್ಟಾರೆ 200ಕ್ಕಿಂತ ಜಾಸ್ತಿ ನಾವು FIR NDPS ಆ್ಯಕ್ಟ್ನಲ್ಲಿ ದಾಖಲು ಮಾಡಿದ್ದೀವಿ. 2024ನಲ್ಲಿ ಈ FIR ಸಂಖ್ಯೆ ಬರೀ 50 ಇತ್ತು, ಅದು ನಾವು 200 ಮೇಲೆ ಮಾಡಿದ್ದೀವಿ. ಸೀಸ್ ಮಟೀರಿಯಲ್ ಕೂಡ ಅದರದ್ದು ವ್ಯಾಲ್ಯೂಯೇಷನ್ ಮೋರ್ ದೆನ್ 35 lakhs. ಅದರ ಜೊತೆಗೆ 276 ಜನರಿಗೆ ನಾವು ಅದರಲ್ಲಿ ದಸ್ತಗಿರಿ ಮಾಡಿದ್ದೀವಿ. ಈ 200 ಕೇಸಸ್ನಲ್ಲಿ 48 ಕೇಸಸ್ ನಾರ್ಕೋಟಿಕ್ಸ್ ಮಾರಾಟ ಮಾಡುವವರ ಮೇಲೆ ಇದೆ ಮತ್ತು 150 ಆಡ್ ಕೇಸಸ್ ಕನ್ಸ್ಯೂಮರ್ಸ್ ಮೇಲೆ ಮಾಡಿದ್ದೀವಿ ನಾವು. ಯಾಕಂದರೆ ಕನ್ಸ್ಯೂಮರ್ಸಿಂದ ನಮಗೆ ಯಾರು ಮಾರಾಟ ಮಾಡ್ತಾಯಿದ್ರೆ ಅದು ಮಾಹಿತಿ ಸಿಗುತ್ತೆ ಮತ್ತು ಅವರಿಗೆ ಕೂಡ ಒಂದು ಭಯ ಉಂಟಾಗ್ತದೆ, ನಾವು ಗಾಂಜಾ ಸೇರಿದರೆ ಪೊಲೀಸ್ ಕೇಸ್ ಆಗುತ್ತೆ ಅಂತ. ಇದರ ಜೊತೆಗೆ ನಾವು ಮಾನ್ಯ DC ಅವರಿಗೆ ಒಂದು ರಿಕ್ವೆಸ್ಟ್ ಮಾಡಿಕೊಂಡು ಎಲ್ಲ ಸ್ಕೂಲ್ ಕಾಲೇಜಸ್ಗೆ ಕೂಡ ಒಂದು ಪತ್ರ ಬರೆದಿದ್ದೀವಿ. ಅವರಿಗೆ ರಿಕ್ವೆಸ್ಟ್ ಏನು ಮಾಡಿದ್ದೀವಿ ಅಂದರೆ, ಒಂದು ಸೆಮಿಸ್ಟರ್ನಲ್ಲಿ 10% ಸ್ಟೂಡೆಂಟ್ಸ್ದು ಅವರು ಮೆಡಿಕಲ್ ಚೆಕಪ್ ಮಾಡಬೇಕು, ಬ್ಲಡ್ ಟೆಸ್ಟ್ ಮತ್ತು ಯೂರಿನ್ ಟೆಸ್ಟ್. ಅದರಲ್ಲಿ ಕನ್ಸೆಂಟ್ ಬೇಕಾಗಿದೆ. ಅಡಲ್ಟ್ಸ್ ಇದ್ದರೆ ಸ್ಟೂಡೆಂಟ್ ಕನ್ಸೆಂಟ್, ಮೈನರ್ಸ್ ಇದ್ದರೆ ಅವ್ರ ತಾಯಿ ತಂದಿದ್ದು ಕನ್ಸೆಂಟ್ ತಗೊಂಡು ಬ್ಲಡ್ ಟೆಸ್ಟ್, ಯೂರಿನ್ ಟೆಸ್ಟ್ ಆಗುತ್ತೆ. ಅದರಲ್ಲಿ ಗಾಂಜಾ ಸೇವನೆ ಮಾಡಿದರೆ ಅಥವಾ ಬೇರೆ ನಾರ್ಕೋಟಿಕ್ಸ್ ಕನ್ಸಂಪ್ಷನ್ ಮಾಡಿದರೆ ಇಮಿಡಿಯೇಟ್ಲಿ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶ್ರೀಧರ್ ನೀಡ್ತಾರೆ. ಶ್ರೀಧರ್, ಈಗ ಬೆಳಗಾವಿ ಉಡ್ತಾ ಪಂಜಾಬ್ ಆಗ್ತಿದೆ ಅನ್ನುವಂಥ ಅನುಮಾನ, ಇವೆಲ್ಲ ನೋಡ್ತಾ ಇದ್ರೆ ಬೆಳವಣಿಗೆನ ಯಾವ ರೀತಿ ಸಮರ ಇದು, ಯಾವ ರೀತಿ ಹತೋಟಿಗೆ ತರ್ಬೋದು? ಖಂಡಿತ ಈ ಕಾರ್ಯಾಚರಣೆ ಸಕ್ಸಸ್ ಆಗ್ಬೋದಾ? ಹಾಗಾದರೆ ಆದಷ್ಟು ಇದನ್ನು ತಡಿಬೋದಾ? ಪ್ರಭು, ಖಂಡಿತವಾಗಿಯೂ ಬೆಳಗಾವಿ ಏನಿದೆ ಇದು ಉಡ್ತಾ ಪಂಜಾಬ್ ಆಗ್ತಿದೆ ಅನ್ನೋ ಅನುಮಾನಗಳು ಕಾಣ್ತಾ ಇದೆ. ಯಾಕಂದ್ರೆ ಕುಂದಾನಗರಿ ಬೆಳಗಾವಿಗೆ ಮಹಾರಾಷ್ಟ್ರ ಸೇರಿದಂತೆ ಬೇರೆ ಬೇರೆ ಭಾಗದಿಂದ ಡ್ರಗ್ಸ್ ಸಪ್ಲೈ ಜೋರಾಗಿರ್ತಕ್ಕಂಥದ್ದು. ಏನು ಬೆಳಗಾವಿ ಪೊಲೀಸ್ ಆಯುಕ್ತರಾಗಿ ಭೂಷಣ್ ಬೋರ್ಸೆ ಅಧಿಕಾರ ಸ್ವೀಕರಿಸಿದ ಬಳಿಕ ಮೊದಲಿಗೆ ಆರಂಭ ಮಾಡಿದೆ ಒಂದು ಈ ಡ್ರಗ್ಸ್ ವಿರುದ್ಧ ಒಂದು ಕಾರ್ಯಾಚರಣೆ ಆರಂಭಿಸ್ತಾರೆ. ಆ ಒಂದು ಕಾರ್ಯಾಚರಣೆ ಏನಿದೆ, ಕಾರ್ಯಾಚರಣೆ ಫಲವಾಗಿ 200 ಪ್ರಕರಣಗಳನ್ನು ಪ್ರಭು ಒಂದು ದಾಖಲಿಸಿರ್ತಕ್ಕಂಥದ್ದು. 200 ಕೇಸ್ ಏನು ದಾಖಲಿಸಿದೆ, ಇದರಲ್ಲಿ 50 ಪ್ರಕರಣಗಳಲ್ಲಿ ಗಾಂಜಾ ಮತ್ತು ಡ್ರಗ್ಸ್ಗಳನ್ನು ಮಾರಾಟ ಮಾಡುವಂಥ ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ. ಉಳಿದಂಥ 150 ಪ್ರಕರಣಗಳಲ್ಲಿ ಗಾಂಜಾ ಸೇವನೆ ಮಾಡುವಂಥವರಿಗೆ ಒಂದು ಏನೋ ಕೇಸ್ ದಾಖಲಿಸಿ ಕೆಲವೊಂದಿಷ್ಟು ಜನರಿಗೆ ಅರೆಸ್ಟ್ ಮಾಡಿದ್ರೆ, ಇನ್ನು ಕೆಲವೊಂದಿಷ್ಟು ಜನರಿಗೆ ವೈದ್ಯಕೀಯ ತಪಾಸಣೆ ಒಳಪಡಿಸಿ ಅವರಿಗೆ ನೋಟಿಸ್ ಕೊಟ್ಟು ಕಳಿಸ್ಕೊಡಲಾಗಿದೆ ಅಂತ ಹೇಳ್ಬೋದು. ಇಲ್ಲಿ ಗೊತ್ತಾಗಿದ್ದೇನೆಂದರೆ, ಶಾಲಾ ಕಾಲೇಜ್ ವಿದ್ಯಾರ್ಥಿಗಳು ಅತಿ ಹೆಚ್ಚಾಗಿ ಒಂದು ಡ್ರಗ್ಸನ್ನು ಸೇವನೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಕೂಡ ಗಾಂಜಾ, ಪನ್ನಿ ಆಗಿರ್ಬೋದು, ಸ್ಟಫ್ ಆಗಿರ್ಬೋದು, ಇದನ್ನು ಈ ಒಂದು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಇದಕ್ಕೆ ಅಡಿಕ್ಟ್ ಆಗ್ತಿರ್ತಕ್ಕಂಥ ಅಂಶ ಈಗ ಏನು ಬೆಳಗಾವಿ ಪೊಲೀಸ್ ಆಯುಕ್ತರ ಗಮನಕ್ಕೆ ಬಂದಿದೆ. ಹಾಗಾಗಿ ಬೆಳಗಾವಿ ನಗರದಲ್ಲಿರ್ತಕ್ಕಂಥ ಡಿಮಾಂಡ್ ಪ್ರಮಾಣ ಏನಿದೆ ಅದನ್ನು ತಗ್ಗಿಸಬೇಕು. ಅದನ್ನು ತಗ್ಗಿಸಬೇಕಂದ್ರೆ ಏನು ಯುವಕ ಯುವತಿಯರಲ್ಲಿ ಆಗಿರ್ಬೋದು, ಯಾರು ಗಾಂಜಾ ಸೇವನೆ ಮಾಡುವಂಥವರಲ್ಲಿ ಒಂದು ಭಯ ಹುಟ್ಟಿಸ್ಬೇಕು ಅನ್ನೋಂಥ
ಕಾರಣಕ್ಕಾಗಿ ಅವರ ವಿರುದ್ಧ ಕೇಸನ್ನು ದಾಖಲಿಸಿ ಏನು ಪ್ರಕರಣ ದಾಖಲು ಮಾಡಲಾಗ್ತಾ ಇದೆ. ಇದರ ಜೊತೆಗೆ ಇನ್ನೊಂದು ಅಂಶವನ್ನು ಇಲ್ಲಿ ಗಮನಕ್ಕೆ ತೆಗೆದುಕೊಂಡು ಬರ್ತಾ ಇದ್ದಾರೆ. ಕೇವಲ ಪೊಲೀಸ್ ಇಲಾಖೆ ಒಂದಿಂದ ಮಾತ್ರ ಏನು ಬೆಳಗಾವಿನ ಗಾಂಜಾ ಮುಕ್ತ ಅಥವಾ ಡ್ರಗ್ಸ್ ಮುಕ್ತ ಮಾಡೋದಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ಏನು ಬೆಳಗಾವಿ ಜಿಲ್ಲಾಧಿಕಾರಿಗಳಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ. ಆ ಪತ್ರದ ಮೂಲಕ ಜಿಲ್ಲಾಧಿಕಾರಿ ಕೂಡ ಆಯಾ ಶಾಲಾ ಕಾಲೇಜುಗಳಿಗೆ ಒಂದು ಪತ್ರವನ್ನು ಬರೆದು ಏನು ಆಯಾ ಶಾಲಾ ಕಾಲೇಜಿನ ಒಂದು ಸೆಮೆಸ್ಟರ್ನಲ್ಲಿರ್ತಕ್ಕಂಥ 10ರಷ್ಟು ವಿದ್ಯಾರ್ಥಿಗಳನ್ನು ಆರೋಗ್ಯ ತಪಾಸಣೆ ಒಳಪಡಿಸೋದು, ರಕ್ತದ ಮಾದರಿ ಆಗಿರ್ಬೋದು, ಅವರ ಆರೋಗ್ಯದ ತಪಾಸಣೆ ಆಗಿರ್ಬೋದು, ಮತ್ತು ಅವರು ಶಾಲಾ ಕಾಲೇಜಿನಲ್ಲಿ ಇರ್ತಕ್ಕಂಥ ಅವರ ಚಲನವಲನಗಳ ಮೇಲೆ ನಿಗಾ ಇಡುವಂಥ ಕೆಲಸ ಮಾಡಲಾಗ್ತಾ ಇದೆ. ಈ ಒಂದು ಆ್ಯಂಟಿ ಡ್ರಗ್ಸ್ ಕಮಿಟಿ ಏನು ಮಾಡಲಾಗುತ್ತೆ, ಈ ಡ್ರಗ್ಸ್ ಕಮಿಟಿಯಲ್ಲಿ ಪೋಷಕರು ಇರ್ತಾರೆ, ವಿದ್ಯಾರ್ಥಿಗಳಿರ್ತಾರೆ, ಉಪನ್ಯಾಸಕರು, ಪ್ರಾಚಾರ್ಯರು ಮತ್ತು ಪೊಲೀಸರು ಮತ್ತು ವೈದ್ಯಾಧಿಕಾರಿಗಳಿರ್ತಾರೆ. ಯಾಕಂದರೆ ತಮ್ಮ ಸಹಪಾಠಿಯ ವಿದ್ಯಾರ್ಥಿಗಳೆಲ್ಲ ಏನಾದರೂ ಬದಲಾವಣೆಗಳು ಕಂಡು ಬಂದರೆ ಅದು ಈ ಕಮಿಟಿಯ ಮೂಲಕ ಸಂಬಂಧಪಟ್ಟವರಿಗೆ ಅಧಿಕಾರಿಗಳ ಗಮನಕ್ಕೆ ಹೋಗುತ್ತೆ. ಹಾಗಾಗಿ ಅವರ ಮೇಲೆ ನಿಗಾ ಇಡುವಂಥ ಕೆಲಸ ಆಗುತ್ತೆ. ಅವರಿಗೆ ಯಾರು ಡ್ರಗ್ಸ್ ಸಪ್ಲೈ ಮಾಡ್ತಾ ಇದ್ದಾರೋ ಅವರನ್ನು ಅರೆಸ್ಟ್ ಮಾಡೋದ್ರ ಜೊತೆಗೆ ಆ ಕ್ಯಾಂಪಸ್ನಲ್ಲಿ ಒಂದು ಡ್ರಗ್ಸ್ ಬರದಂತೆ ತಡೆಯುವಂಥ ಪ್ರಯತ್ನವನ್ನು ಈಗ ಮಾಡಲಾಗ್ತಾ ಇದೆ. ಇದರ ಪರಿಣಾಮವಾಗಿ ಏನಂದರೆ ಪ್ರಭು, ಈಗ ಸಾಕಷ್ಟು ಕೇಸ್ಗಳು ಕೂಡ ದಾಖಲಾಗಿರ್ತಕ್ಕಂಥ ಈ ಹಿಂದೆ KG ಲೆಕ್ಕದಲ್ಲಿ ಬಂದು ಏನು ಮಾರಾಟ ಆಗ್ತಿದ್ದಂಥ ಡ್ರಗ್ಸ್ ಏನಿದೆ ಅದು ಈಗ ಸಂಪೂರ್ಣವಾಗಿ ನಿಂತು ಹೋಗಿದೆ. ಕೇವಲ ಅರ್ಧ KG 1 kg ಈ ರೀತಿಯ ಡ್ರಗ್ಸ್ಗಳನ್ನು ಬೆಳಗಾವಿ ನಗರಕ್ಕೆ ಬರುತ್ತೆ. ಅದನ್ನು ಚಿಕ್ಕ ಚಿಕ್ಕ ಚೀಟ್ಸ್ಗಳಲ್ಲಿ ಅದನ್ನು ಏನು ಪಾರ್ಸಲ್ ಮಾಡಿ ಅದನ್ನು ಇದು ಸಪ್ಲೈ ಮಾಡುವಂಥ ಕೆಲಸ ಕೂಡ ನಡೀತಿರ್ತಕ್ಕಂಥದ್ದು. ಪ್ರಮುಖವಾಗಿ ಕುಂದಾನಗರಿ ಬೆಳಗಾವಿ ಅಂದರೆ ಪ್ರಭು, ಇದು ಎಜುಕೇಷನ್ ಹಬ್ ಕೂಡ ಆಗಿರ್ತಕ್ಕಂಥದ್ದು. ಇಲ್ಲಿ ದೇಶದ ನಾನಾ ಭಾಗಗಳಿಂದ ವಿದ್ಯಾರ್ಥಿಗಳು ಕಲಿಯಕ್ಕೆ ಬಂದಿದ್ದಾರೆ. ಅದರಲ್ಲೂ ಕೂಡ ಕಾಶ್ಮೀರದಿಂದ ಹಿಡಿದು ಸಾಕಷ್ಟು ಕಡೆ ಇಲ್ಲಿ ವಿದ್ಯಾರ್ಥಿಗಳು MBBS ಆಗಿರ್ಬೋದು, ಇಂಜಿನಿಯರಿಂಗ್ ಆಗಿರ್ಬೋದು, ಬೇರೆ ಬೇರೆ ಕೋರ್ಸ್ಗಳಿಗೆ ಇಲ್ಲಿ ಬಂದಿರತಕ್ಕಂಥದ್ದು. ಈ ಒಂದು ಶಾಲಾ ಕಾಲೇಜ್ ವಿದ್ಯಾರ್ಥಿಗಳನ್ನೇ ಈ ಒಂದು ಟಾರ್ಗೆಟ್ ಮಾಡಿಟ್ಕೊಂಡು ಈ ಒಂದು ಮಾದಕ ವಸ್ತುವನ್ನು ಏನು ಮಾರಾಟ ಮಾಡ್ತಾ ಇದ್ದಾರೋ ಅದಕ್ಕೆ ಆ ಮಾರಾಟ ಮಾಡುವವರ ವಿರುದ್ಧ ಒಂದು ಕ್ರಮ ಆದರೆ, ಮತ್ತೊಂದು ಕಡೆ ಅದನ್ನು ಸೇವನೆ ಮಾಡಿದರೂ ಕೂಡ ನಮ್ಮ ಮೇಲೆ ಕೇಸ್ ಆಗುತ್ತೆ, ನಮ್ಮ ಕರಿಯರ್ ಹಾಳಾಗುತ್ತೆ ಅನ್ನೋಂಥ ಭಯ ಈ ಒಂದು ಯುವಕರಲ್ಲಿ ಹುಟ್ಟಿದಾಗ ಇದರಿಂದ ಏನು ಮಾದಕ ವ್ಯಸನಗಳಿಂದ ದೂರ ಆಗ್ತಾರೆ ಅನ್ನೋಂಥ ಒಂದು ಕಾರಣಕ್ಕಾಗಿ ಈ ಒಂದು ಕಾರ್ಯಾಚರಣೆಯನ್ನು ಏನು ಈಗ ಬೆಳಗಾವಿ ನಗರದಲ್ಲಿ ಆರಂಭಗೊಳಿಸಿರ್ತಕ್ಕಂಥದ್ದು. ಪ್ರಭು, ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗೆ.